ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಳೆಯಾಳ ತಾಲೂಕಾ ಕಾರ್ಯಕರ್ತರ ಸಮಾವೇಶದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗಳ ನಂತರ ಸಂಜೆ 7 ಗಂಟೆಗೆ ಹಳೆಯಾಳ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ, ನಮ್ಮ ದೇಶ ರಕ್ಷಣೆ, ಹಿಂದೂ ಧರ್ಮದ ಉಳಿವಿಗಾಗಿ ಹಾಗೂ ಹಿಂದೂಗಳ 500 ವರ್ಷದ ಕನಸು ಶ್ರೀರಾಮ ಮಂದಿರ ನಿರ್ಮಾಣದ ಕಾರ್ಯವನ್ನು ಸಹಕಾರಗೊಳಿಸಿದ ನಮ್ಮ ನಾಯಕರಾದ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಮತ ಹಾಕುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಎಂದು ನೆರೆದ ಪಕ್ಷದ ಕಾರ್ಯಕರ್ತರಲ್ಲಿ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಹಳೆಯಾಳ ದಾಂಡೇಲಿ ಜೋಡಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರು ಮಾತನಾಡಿ, ಕಾಂಗ್ರೆಸ್ ದುರಾಡಳಿತ, ಸುಳ್ಳು ಭರವಸೆಗಳ, ಗ್ಯಾರಂಟಿಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ಳುತ್ತಿದ್ದು, ಹಿಂದೂಗಳ ರಕ್ಷಣೆ ಹಾಗೂ ನಮ್ಮ ಗಡಿಯಲ್ಲಿನ ಸೈನಿಕರಿಗೆ ರಕ್ಷಣೆಗಾಗಿ ತಾವೆಲ್ಲರೂ ಬಿಜೆಪಿ ಗುರುತಿಗೆ ಮತ ಹಾಕಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಮಂತ್ರಿ ಮಾಡಲು ಮನವಿ ಮಾಡಿದರು. ಈ ಸಭೆಯ ವೇದಿಕೆಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ಎಲ್. ಘೋಟ್ನೇಕರ್ ಅವರು, ಮಂಗೇಶ್ ದೇಶಪಾಂಡೆ, ಡಾಕ್ಟರ್ ಗೋಖಲೆ, ಜಿಲ್ಲಾ ಬಿಜೆಪಿ ಮಂಡಲ ಪದಾಧಿಕಾರಿಗಳು, ತಾಲೂಕಾ ಮಂಡಲ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದಣ್ಣವರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟ್ಕಾಮಳೆ ಹಾಗೂ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಅಧಿಕೃತ ವಿರೋಧಿ ಪಕ್ಷ ಆಗುವಷ್ಟು ಸ್ಥಾನ ಗೆಲ್ಲೋದಿಲ್ಲ. ನಿಲ್ಲಿಸೋದ್ರೆ 210, 20, 30 ನಿಲ್ಲಿಸ್ತಾರೆ. 273 ಬೇಕು ಬಹುಮತ ಬರೋದಕ್ಕೆ. ಕಾಂಗ್ರೆಸ್ ಇಡೀ ದೇಶದ ಭೂಪಟದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಇವಾಗ ಕಾಂಗ್ರೆಸ್ ಅವರಿಗೆ ಅನ್ನಿಸ್ಬೇಕು, ನಾವು ದೇಶ ಉಳಿಯೋದಾದ್ರೆ ನಮ್ಮಿಂದ ಆಗೋದಿಲ್ಲ. ಯಾಕೆಂದ್ರೆ ನಾವು 50 ಸೀಟು ಗೆಲ್ಲೋದಿಲ್ಲ ಅಂತ ಅವರಿಗೆ ಗೊತ್ತು. ಮಿತ್ರ ಪಕ್ಷಗಳು ಎಲ್ಲವೂ ಸೇರಿದ್ರೆ ಒಂದು 100 ಸೀಟ್ ಆಗಬೇಕು, ಗೆಲ್ಲಬಹುದು, ಒಂದು 100 ಸೀಟ್ ಗೆಲ್ಲಬಹುದು. ಹಾಗಾಗಿ ಕಾಂಗ್ರೆಸ್ ಅವರಿಗೂ ಅನಿಸಿದೆ ದೇಶ ಉಳಿಯೋದಾದ್ರೆ ಕೋಟಿ ಮಾಡಿ ಇವತ್ತು ಸರ್ಕಾರ ಅಲ್ಲಿ ಚೂರು ಹಿಡ್ಕೊಂಡ್ರೆ ಬಿಗಿ 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 ಓಡಾಡಕ್ಕೆ ದುಡ್ಡು ಕೊಡ್ರಿ ಅಂತ ಬಿಗಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ತಂದ್ರೆ ಯಾರು ಕಾಂಗ್ರೆಸ್ ಮಾಡಿದ್ದೇ ಇದ್ದಾರೆ. ಇಡೀ ದೇಶವನ್ನು ಕಾಂಗ್ರೆಸ್ ಮಾಡಿದ್ದೇ ಇಲ್ಲ. ಮೊದಲು ದೇಶವನ್ನು ಲೂಟಿ ಮಾಡುದು, ದೇಶದ ಜನರಿಗೆ ಜಾತಿಗಳ ತರಕೆ ಹಚ್ಚುವುದು, ದೇಶದ ಜನರಿಗೆ ಭಾಷೆಗಳ ತರಕೆ ಹಚ್ಚುವುದು, ದುಡ್ಡು ಹೊಡ್ಕೊಂಡು ಸ್ವಿಸ್ ಬ್ಯಾಂಕ್ ನಲ್ಲಿ ಇಡುವುದು, ದುಡ್ಡು ಮತ್ತೆ ಆರಾಮ್ ಮಜಾ ಮಾಡುವುದು ಬಿಟ್ಟರೆ ಕಾಂಗ್ರೆಸ್ ಪಕ್ಷದವರು ದೇಶದ ಅಭಿವೃದ್ಧಿ ಏನು ಮಾಡಿಲ್ಲ, ಯಾವುದೇ ಧರ್ಮದ ಅಭಿವೃದ್ಧಿ ಮಾಡಿಲ್ಲ. ಇವತ್ತಿನ ದಿನ ಆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹೇಳ್ತಾ ಇದ್ದೀವಿ, ಇವತ್ತಿನ ದಿನ ರಾಹುಲ್ ಗಾಂಧಿ ಹೇಳ್ತಾ ಇದ್ದೀವಿ, ಹಳೆಯಾಳ ಎಮ್ಮೆಲ್ಲೆ ಬಂದಿರ್ಬೇಕು, ಎಲ್ಲೆಲ್ಲೋ ಪ್ರಚಾರ ಎಲ್ಲ ಬಂದಿರಲಿಕ್ಕೆ ಗೊತ್ತಿಲ್ಲ ಏನಂತೆ ಏನ್ ಹೇಳ್ತಾರು, 25 ಗ್ಯಾರಂಟಿ ಬರ್ತೇವೆ, 5 ಗ್ಯಾರಂಟಿ ಮುಗಿದಿಲ್ಲ, ಇದಕ್ಕೆ 1.5 ಲಕ್ಷ ಕೋಟಿ ಸಾಲ ಹಾಕಿದ, 25 ಗ್ಯಾರಂಟಿ ಬರ್ತೇವೆ, ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀವಿ, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ, ಯುವಕರಿಗೆ ನಾವು ಕಲ್ತ್ಕೊಳ್ಳೆ ನೌಕರಿ ಅಥವಾ ದಂಧೆ ಕೊಡ್ತೇವೆ, ರೈತರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೇವೆ. 25 ಗ್ಯಾರಂಟಿ. ಆ 25 ಗ್ಯಾರಂಟಿ ಏನಾದ್ರು ಮಾಡಬೇಕಂತಿದ್ರ 80